ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡ್ಕೊಣೆ. ಗೈಸ್, ನಾವು ಇವತ್ತು ನೋಡೋ ಈ ವಿಡಿಯೋ ಮಾತ್ರ ಎಲ್ಲ ವೀಡಿಯೋಸು ಸ್ಕೇರಿ ಆಗಿರುತ್ತೆ. ತುಂಬ ತುಂಬ ಯೋಚನೆ ಮಾಡಿದ್ರು ನಮಗೆ ಅದಕ್ಕೆ ಆನ್ಸರೇ ಸಿಗಲ್ಲ ಅಂತಲೇ ಅಂದ್ಕೊಳ್ಳಿ. ತಡ ಮಾಡೋದು ಬೇಡ. ಆದರೆ ಒಂದು ಮಾತು, ದಯವಿಟ್ಟು ಎಲ್ಲರೂ ವಿಡಿಯೋನ ಫುಲ್ಲಾಗಿ ನೋಡಬೇಕು. ಮೊದಲನೇ ವಿಡಿಯೋ. ಈಗ ನೀವು ನೋಡ್ತಾ ಇದ್ದೀರಾ, ಅದೊಂದು ಹಾಸ್ಪಿಟಲ್. ಒಬ್ಬ ವ್ಯಕ್ತಿ ಹಾಗೆ ನಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದು ಬ್ಲ್ಯಾಕ್ ಆಗಿ ಒಂದು ಬಿಂಬ ಕಾಣಿಸ್ತಾ ಇರುತ್ತೆ. ಸೊ ಆತ ನೋಡಿದ ತಕ್ಷಣ ಸ್ಟಾಪ್ ಆಗ್ತಾನೆ. ಬಟ್ ಸಡನ್ ಆಗಿ ಆತನ ಕಾಲೆಳೆದು ಹಾಗೆ ಹಿಂದಕ್ಕೆ ಎಳ್ಕೊಂಡು ಹೋಗುತ್ತೆ. ಸೊ ನಿಜವಾಗ್ಲೂ ಸ್ಕೇರಿ ಅಂತ ಅನ್ಸುತ್ತೆ. ಹಾಗೆ ಮತ್ತೆ ಅವ್ನು ಹಿಂದಕ್ಕೆ ಬಂದಾಗೆ ಮತ್ತೆ ದೊಡ್ಡದಾಗಿ ಅದು ಕಾಣಿಸುತ್ತೆ. ಆ ಒಂದು ಆಕಾರ ತುಂಬ ದೊಡ್ಡದಾಗುತ್ತೆ. ಸೊ ನಿಜವಾಗ್ಲೂ ಇದು ಸ್ಕೇರಿ ಆಗಿತ್ತು. ಇದು ಕೂಡ ಅಲ್ಲಿನ CC ಕ್ಯಾಮ್ರಾದಲ್ಲಿನೇ ಕ್ಯಾಪ್ಚರ್ ಆಗಿರುವಂಥದ್ದು. ನಿಜವಾಗ್ಲೂ ಗಾಯ್ಸ್, ಇದು ನೋಡಿ ತುಂಬ ಆಶ್ಚರ್ಯ ಆಯಿತು ನನಗೆ. ನಿಮಗೇನು ಅನಿಸ್ತು ತಿಳಿಸಿ. ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಬ್ಯಾಗ್ನ ಚೆಕ್ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ ಅಲ್ವಾ. ಸೊ ಅಲ್ಲಿ ಒಬ್ಬ ಪುರುಷ ನಿಂತಿದ್ದಾನೆ. ಹಾಗೆ ಹಿಂದ್ಗಡೆ ಒಬ್ಳು ಮಹಿಳೆ ಕೂಡ ಇದ್ದಾಳೆ. ಹಾಗೆ ಮುಂದೆ ಒಬ್ಳು ಚೆಕಿಂಗ್ ಕೂಡ ಆಗ್ತಾ ಇತ್ತು. ಸಡನ್ ಆಗಿ ಏನಾಗುತ್ತೆ ಅಂದರೆ, ಆ ವ್ಯಕ್ತಿ ಮಾಯ ಆಗ್ತಾನೆ. ಆ ಮಾಯ ಆಗೋದು ಒಂದು ಕ್ಷಣಕ್ಕೆ ಸುಳ್ಳು ಅಂತಲೇ ಅಂದ್ಕೊಂಡ್ರು ಅಲ್ಲಿ ಹಿಂದ್ಗಡೆ ಇರೋ ಮಹಿಳೆನು ತುಂಬ ಗಲಿಬಿಲಿ ಆಗ್ತಾಳೆ. ಅಕ್ಕಪಕ್ಕದಲ್ಲಿರೋ ಅಷ್ಟು ಜನ ಕೂಡ ತುಂಬ ಭಯದಿಂದ ಏನೋ ಗಾಬರಿ ಆದಂತೆ ಆಗ್ತಾರೆ. ಸೊ ಅದನ್ನು ನೋಡಿ ನನಗೆ ಈ ವಿಡಿಯೋ ಒಂದು ಸ್ವಲ್ಪ ಶಾಕಿಂಗ್ ಅಂತ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ತಿಳಿಸಿ. ಬಟ್ ಇದು ಸಾಧ್ಯನಾ ಅನ್ನೋದು ತುಂಬ ನನಗೆ ಕ್ವಶನ್ ಆಗೇ ಇದೆ. ನಿಮಗೂ ಹಾಗೆ ಅನ್ನಿಸ್ತಾ ನನಗೆ ತಿಳಿಸಿ. ನಿಜವಾಗ್ಲೂ ಈ ವಿಡಿಯೋ ನೋಡಿದಾಗ ಶಾಕ್ ಆಯಿತು. ಇವಾಗ ನೀವು ನೋಡ್ತಾ ಇರೋದು, ಹೌದು, ಅಲ್ಲಿ ಏನೋ ಪಾಸ್ ಆಗ್ತಾ ಇರೋ ಥರನೇ ಇದೆ. ನನ್ನ ಪ್ರಕಾರ, ನನಗೆ ತಿಳಿದಿರೋ ಪ್ರಕಾರ, ಅದು ಅಲ್ಲದೆ ನಮಗೆ ರೀಸೆಂಟಾಗಿ ನಾನೊಂದು ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಆ ಒಂದು ಲಾಗಲ್ಲಿಯೂ ಕೂಡ ನಮಗೆ ರಿಯಲ್ ಆಗಿ ಗೋಸ್ಟ್ ಆಕಾರ ಇರುವಂತಹ ಒಂದು ಪಿಕ್ಚರ್ ಕ್ಯಾಪ್ಚರ್ ಕೂಡ ಆಗಿದೆ. ಆ ವಿಡಿಯೋನ ಕೂಡ ನೀವು ನೋಡ್ಬೋದು ಕೂಡ. ಆದರೆ ಇಲ್ಲಿ ನನಗೆ ಕಾಣಿಸಿದ್ದು, ಇವಾಗ ಆ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಕೂಡ ಹಾಗೆ ಸ್ಪೀಡಾಗಿ ಹೋಗ್ಬಿಡುತ್ತೆ. ನನ್ನ ಪ್ರಕಾರ ಇದು ನಿಜವಾಗಿ ಇರಬಹುದು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಮಗೆ ಲಾಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇದನ್ನು ನೋಡಿದಾಗ ಸೇಮ್ ಹಾಗೆ ಅನ್ನಿಸ್ತು. ಇದೊಂದು ಅಪಾರ್ಟ್ಮೆಂಟ್. ಅಲ್ಲಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸ್ಪೀಡಾಗಿ ಅದು ಹೋಗ್ಬಿಡುತ್ತೆ. ಅದಕ್ಕೆ ಆಕಾರ ಇಲ್ಲ, ವೇಗ ಮಾತ್ರ ಅತಿಯಾಗಿತ್ತು. ದಯವಿಟ್ಟು ಆ ವಿಡಿಯೋನ ಫುಲ್ಲಾಗಿ ನೋಡಿ. ಓಕೆ, ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ. ಈ ವಿಡಿಯೋ ಮಾತ್ರ ನಮ್ಮ ತಲೆಗೆ ಕೆಲಸ ಕೊಡೋ ವಿಡಿಯೋ, ಹಾಗೂ ಒಂಥರ ಭಯಾನಕ ವಿಡಿಯೋ ಅಂದರೂ ತಪ್ಪಲ್ಲ. ನಿಜವಾಗ್ಲೂ ನೀವೇ ನೋಡಿ.
ಅಲ್ಲಿ ಕರೆಕ್ಟಾಗಿ ನೀವು ಗಮನಿಸಿದ್ರೆ ಒಬ್ಬ ಚಿಕ್ಕ ಹುಡುಗನ ಸೈಜಲ್ಲೇ ಇದೆ ಅದು, ಆ ಒಂದು ಆಕೃತಿ ಅಲ್ವಾ. ಅಲ್ಲಿ ಹೋಗ್ತಾ ಇರೋ ಅದೊಂದು ಹಾಸ್ಪಿಟಲ್, ಅಲ್ಲಿ ಹೋಗಿರೋರೆಲ್ಲರೂ ಕೂಡ ಆ ಒಂದು ಬಿಂಬನ ಹಾದೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಫಸ್ಟ್ ನೋಡಿದಾಗ ಯಾವುದೋ ಚಿಕ್ಕ ಹುಡುಗ ನಿಂತಿದ್ದಾನೆ ಅಂತಾನೆ ಅನ್ಕೊಬೇಕು, ಆದರೆ ಅಲ್ಲಿ ಓಡಾಡ್ತಾ ಇರೋ ಪ್ರತಿಯೊಬ್ಬರು ಅದನ್ನ ದಾಟ್ಕೊಂಡೇ ಹೋಗ್ತಾ ಇದ್ದಾರೆ. ನಿಜಕ್ಕೂ ಇದು ಆಶ್ಚರ್ಯ ಅಂತಾನೆ ಅನ್ಬೋದು. ಹಾಗಾದ್ರೆ ಅದು ಏನಾಗಿರ್ಬೋದು? ಇದು ಕ್ಲೀನಾಗಿ ನಿಮ್ಗೆ ಗೊತ್ತಾಗ್ತಿದೆ, ಹಾಸ್ಪಿಟ್ಲಲ್ಲಿ ಕ್ಯಾಮ್ರಾದಲ್ಲಿ ಇದು ಕ್ಯಾಪ್ಚರ್ ಆಗಿರುವಂಥದ್ದು. ನಿಜವಾಗ್ಲೂ ಈ ಒಂದು ವಿಡಿಯೋ ನೋಡಿ ನನಗಂತೂ ನಿಜವಾಗ್ಲೂ ಶಾಕಿಂಗ್ ಅಂತ ಅನ್ನಿಸ್ತು. ಇದಕ್ಕೆ ಆನ್ಸರ್ ಇಲ್ಲ ಗೈಸ್. ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ಮಾತ್ರ ಆ ಹುಡುಗನ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಿದ್ರೆ ಅಥವಾ ಆ ಹುಡುಗನ ಪ್ಲೇಸಲ್ಲಿ ನಾವು ಯಾರಾದ್ರು ಇದ್ದಿದ್ರೆ ಒಂದು ಸಾತಿ ಯೋಚನೆ ಮಾಡ್ಕೊಂಡು ನೋಡಿ, ನಿಜವಾಗ್ಲೂ ಭಯನೇ ಆಗುತ್ತೆ. ಆ ಹುಡುಗ ಹಾಗೂ ಆತನ ಅಜ್ಜಿ ಅಲ್ಲಿ ಹಿಂದ್ಗಡೆ ಮಲಗಿರ್ತಾರೆ. ಆತ ಅಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಏನೋ ನೋಡ್ತಾ ಇರ್ತಾನೆ. ಸಡನ್ನಾಗಿ ಹಾಗೆ ತಲೆ ಎತ್ತಿದ ತಕ್ಷಣ ಆತನ ಕಾಲನ್ನು ಎಳ್ಕೊಂಡು ಆ ಕಡೆ ಹೋಗ್ತಾನೆ. ಇಮಿಡಿಯೇಟ್ ಓಡ್ತಾನೆ, ಸ್ವಲ್ಪ ಡ್ರ್ಯಾಗ್ ಆಗ್ತಾನೆ, ನಂತರ ಮತ್ತೆ ನಿಂತ್ಕೊಂಡು ಆ ಕಡೆ ಓಡ್ತಾನೆ. ಅಷ್ಟೇ ಅಲ್ಲ ಗೈಸ್, ಇನ್ನೊಂದು ಅಬ್ಸರ್ವ್ ಮಾಡಿ, ಹಾಗೆ ಆತನ ಡ್ರ್ಯಾಗ್ ಮಾಡೋ ಸಮಯದಲ್ಲಿನೇ ಆತ ಓಡಿ ಮುಂದಕ್ಕೆ ಹೋಗ್ತಾನೆ. ಪಕ್ಕದಲ್ಲೇ ಒಂದು ಡೋರ್ ಕೂಡ ಇದೆ, ಅದು ಸ್ವಲ್ಪ ಓಪನ್ ಆಗುತ್ತೆ. ನಿಜವಾಗ್ಲೂ ಕೂಡ ತುಂಬ ಸ್ಕೇರಿ ಅನಿಸ್ತು. ಅವನ ಪ್ಲೇಸಲ್ಲಿ ನೀವು ಇದ್ದಿದ್ರೆ ಹೀಗಾಗಿದ್ದಿದ್ರೆ ಏನು ಕತೆ ಗೈಸ್. ನಿಜವಾಗ್ಲೂ ಈ ಥರ ಎಲ್ಲ ನಡೆಯುತ್ತಾ? ಇದನ್ನು ನೋಡಿದಾಗ ಅದನ್ನು ಫೇಕ್ ಅನ್ನೋಕ್ಕೂ ಆಗಲ್ಲ, ರಿಯಲ್ ಅಂತ ನಮಗೆ 100% ಒಪ್ಕೊಳ್ಳೋಕ್ಕೂ ಆಗಲ್ಲ ಅಂಥ ಸಿಚುವೇಶನ್. ಬಟ್ ಇಂಥದ್ದೆಲ್ಲ ನಡೆಯುತ್ತೆ ಅಂದರೆ ನಿಜವಾಗ್ಲೂ ಇದು ಸ್ಕೇರಿ ಅಂತಲೇ ಹೇಳ್ಬೋದು. ನಿಮಗೆ ಏನು ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ ಗೈಸ್. ಮತ್ತೆ ಸಿಗ್ತೀನಿ ಇನ್ನಷ್ಟು ಸ್ಕೇರಿ ವೀಡಿಯೋಸ್ಗಳೊಂದಿಗೆ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಟಾಪಿಕ್ಸ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಯುವ ಪಡುಕೋಣೆ. ಥ್ಯಾಂಕ್ ಯು ಗೈಸ್.